ನಿರ್ಗತಿಕ ವೃದ್ಧ ದಂಪತಿಗಳಿಗೆ ದಸಂಸದ ವತಿಯಿಂದ ಆಹಾರದ ಕಿಟ್ ವಿತರಣೆ. ಹೌದು, ಹುಣಸೂರಿನ ಏಕಲವ್ಯ ನಗರದ ನಾರಾಯಣಪ್ಪ ನಾಗರತ್ನಮ್ಮ ಎಂಬ ನಿರ್ಗತಿಕ ವೃದ್ಧ ದಂಪತಿಗಳಿಗೆ ಮಕರ ಸಂಕ್ರಾಂತಿ ಹಬ್ಬದ ದಿನಕ್ಕೆ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಆಹಾರದ ಕಿಟ್ ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ನಿಂಗರಾಜ್ ಮಲ್ಲಾಡಿರವರು ಮಾತನಾಡಿ, ನಾರಾಯಣಪ್ಪ ನಾಗರತ್ನಮ್ಮ ಎಂಬ ನಿರ್ಗತಿಕ ವೃದ್ಧ ದಂಪತಿಗಳು ಹಲವು ದಿನಗಳಿಂದ ಏಕಲವ್ಯ ನಗರದಲ್ಲಿ ವಾಸವಿದ್ದು ದಿನನಿತ್ಯದ ಊಟಕ್ಕೂ ಪರಿತಪಿಸುತ್ತಾ ಅತ್ಯಂತ ಸಂಕಷ್ಟದ ಬದುಕನ್ನು ದುಡುತ್ತಿದ್ದಾರೆ. ಈ ವೃದ್ಧ ದಂಪತಿಗಳ ಒಬ್ಬನೇ ಮಗ ಕೆಲವು ತಿಂಗಳುಗಳ ಹಿಂದೆ ಅಪಘಾತವೊಂದರಲ್ಲಿ ಮರಣ ಹೊಂದಿದನು. ಇವರ ಸೊಸೆ ಮತ್ತು ಕುಟುಂಬಸ್ಥರಿಂದ ನಿರ್ಲಕ್ಷ್ಯತೆಗೆ ಒಳಗಾಗಿ ಬೀದಿಗೆ ಬೀಳುವಂತಾಯಿತು. ಇವರ ಸ್ಥಿತಿಯನ್ನು ದಸಂಸವು ಗಮನಿಸಿ ಏಕಲವ್ಯ ನಗರದ ಮನೆಯೊಂದರಲ್ಲಿ ಆಶ್ರಯ ನೀಡಿ ಇವರಿಗೆ ಸಹಾಯ ಮಾಡುತ್ತಾ ಬರುತ್ತಿತ್ತು. ವಯಸ್ಸಾದ ವೃದ್ಧ ದಂಪತಿಗಳಿಗೆ ಯಾವುದೇ ರೀತಿಯ ಆದಾಯವಿಲ್ಲದೆ ಒಂದೊತ್ತಿನ ಊಟಕ್ಕೂ ಪರದಾಡುವ ಸ್ಥಿತಿಯಲ್ಲಿ ಬದುಕುತ್ತಿದ್ದಾರೆ. ಎಲ್ಲ ಕಡೆ ಮಕರ ಸಂಕ್ರಾಂತಿ ಹಬ್ಬದ ಸಂಭ್ರಮದಲ್ಲಿ ಇರುವಾಗ ಈ ವೃದ್ಧ ದಂಪತಿಗಳಿಗೆ ಹಬ್ಬ ಮಾಡಲು ಏನೂ ಇಲ್ಲದೆ ಬರೀ ನೀರು ಕುಡಿದು ಮಲಗುವ ಸ್ಥಿತಿ ಇತ್ತು. ಈ ವೃದ್ಧ ದಂಪತಿಗಳ ಪರಿಸ್ಥಿತಿಯನ್ನು ಅಲ್ಲಿನ ಸ್ಥಳೀಕರು ದಲಿತ ಸಂಘರ್ಷ ಸಮಿತಿಯ ಗಮನಕ್ಕೆ ತಂದು ಏನಾದರೂ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ದರು. ಈ ವೃದ್ಧ ದಂಪತಿಗಳ ಪರಿಸ್ಥಿತಿಯನ್ನು ಚೆಲುವಂಬ ಆಸ್ಪತ್ರೆಯ ನಿವೃತ್ತ ಸೂಪರಿಂಟೆಂಡೆಂಟ್ ಅಧಿಕಾರಿಗಳಾದ ಡಾಕ್ಟರ್ ರಾಜೇಂದ್ರ ಕುಮಾರ್ ಅವರಿಗೆ ತಿಳಿಸಿ ಸಹಾಯ ಮಾಡುವಂತೆ ಕೇಳಿಕೊಂಡಾಗ ಅವರು ದಲಿತ ಸಂಘರ್ಷ ಸಮಿತಿಯ ಮನವಿಗೆ ಸ್ಪಂದಿಸಿ ಅವರಿಗೆ ಬೇಕಾದ ಎಲ್ಲ ಅಗತ್ಯ ಆಹಾರದ ಪದಾರ್ಥಗಳನ್ನು ಕೊಡಿಸಿಕೊಟ್ಟಿರುತ್ತಾರೆ. ಇವರಿಗೆ ದಲಿತ ಸಂಘರ್ಷ ಸಮಿತಿಯು ಅಭಿನಂದನೆ ಸಲ್ಲಿಸುತ್ತಾ ಈ ಹಬ್ಬದ ದಿನ ಅವರು ನೀಡಿದಂತಹ ಆಹಾರದ ಕಿಟ್ಟನ್ನು ವೃದ್ಧ ದಂಪತಿಗಳಾದ ನಾರಾಯಣಪ್ಪ ನಾಗರತ್ನಮ್ಮರವರಿಗೆ ವಿತರಿಸಿ ಅವರಿಗೆ ಆತ್ಮಸ್ಥೈರ್ಯವನ್ನು ತುಂಬಿ ಅವರಲ್ಲಿದ್ದ ಅನಾಥ ಭಾವನೆಯನ್ನು ನಿವಾರಿಸಲಾಯಿತು. ವೃದ್ಧ ನಾಗರತ್ನಮ್ಮ ಮಾತನಾಡಿ, ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡು ಮಗನ ನೆನಪಿನಲ್ಲಿ ಕಾಲದೊಡುತ್ತಾ ಸಂಬಂಧಿಕರಿಂದ ತಿರಸ್ಕಾರಕ್ಕೆ ಒಳಗಾಗಿ ತಿನ್ನಲಿಕ್ಕೂ ಏನೂ ಇಲ್ಲದೆ ಪರಿತಪಿಸುತ್ತಿರುವಾಗ ಮಲ್ಲಾಡಿ ಅಣ್ಣನವರು ನಮ್ಮ ಕಷ್ಟವನ್ನು ತಿಳಿದುಕೊಂಡು ನಮ್ಮ ಮನೆಗೆ ಬಂದು ನಮ್ಮ ಜೊತೆ ಮಾತನಾಡಿ ಸಂಕ್ರಾಂತಿ ಹಬ್ಬದ ದಿನದಂದು ನಮ್ಮ ಮಗನ ಸ್ಥಾನದಲ್ಲಿ ನಿಂತು ಆಹಾರದ ಕಿಟ್ಟನ್ನು ಕೊಟ್ಟು ನಾವು ಎಲ್ಲರಂತೆ ಹಬ್ಬ ಮಾಡಲು ಅನುಕೂಲ ಮಾಡಿ ನಮ್ಮಲ್ಲಿದ್ದ ಅನಾಥ ಭಾವನೆಯನ್ನು ಹೋಗಲಾಡಿಸಿದ್ದಾರೆ. ಇವರಿಗೆ ನಮ್ಮಂಥವರ ಆಶೀರ್ವಾದ ಸದಾ ಇರಲಿ ಎಂದು ಮನದುಂಬಿ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಏಕಲವ್ಯ ನಗರದ ಮುಖಂಡರಾದ ವೆಂಕಟೇಶ್, ನಾರಾಯಣಪ್ಪ, ರವಿ, ಮಂಜಾ, ಸತೀಶ್, ರಂಗಮ್ಮ ಮುಂತಾದವರು ಹಾಜರಿದ್ದರು. ದಂಪತಿಗಳು ನಾಗರತ್ನಮ್ಮ ನಾರಾಯಣಪ್ಪ ಎಂಬ ಯಾರೇ ಆಶ್ರಯ ಇಲ್ಲದಂತೆ ತುಂಬ ಕಡು ಶೋಚನೀಯ ಬಡತನದಲ್ಲಿರುವಂತಹ ಆ ವೃದ್ಧ ದಂಪತಿಗಳಿಗೆ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂತಹ ನಿಂಗರಾಜ್ ಮಲ್ಲಾಡಿ ಅವರು ಮಕರ ಸಂಕ್ರಾಂತಿಯ ಪ್ರಯುಕ್ತ ಆಹಾರ ಪದಾರ್ಥಗಳನ್ನು, ದಿನಸಿ ಪದಾರ್ಥಗಳನ್ನು ಅವರ ದೈನಂದಿನ ಬಳಕೆಗಾಗಿ, ಆಹಾರಕ್ಕಾಗಿ ಆ ಶೋಚನೀಯ ಬಡತನದಲ್ಲಿರುವಂತಹ ವೃದ್ಧ ದಂಪತಿಗಳೇ ಸಹಾಯ ಹಸ್ತವನ್ನು ನೀಡುತ್ತಾ ಅವರಿಗೆ ಈ ಮಕರ ಸಂಕ್ರಾಂತಿಯ ಪ್ರಯುಕ್ತ ಹಬ್ಬದ ಉಡುಗೊರೆಯಾಗಿ ದಿನಸಿ ಪದಾರ್ಥಗಳನ್ನು, ಎಲ್ಲ ಆಹಾರ ಪದಾರ್ಥಗಳನ್ನು ಒಂದು ಕಿಟ್ಟಾಗಿ ಅವರಿಗೆ ತಲುಪಿಸುವಂಥ ಕಾರ್ಯನ ಸಮಾಜ ಸೇವೆಯಲ್ಲಿ ನಿರತರಾಗಿರುವಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಅಧ್ಯಕ್ಷರಾದಂಥ ನಿಂಗರಾಜ್ ಮಲ್ಲಾಡಿ ಅವರು ಮಾಡ್ತಿರೋದು ನಮ್ಮೆಲ್ಲರಿಗೂ ತುಂಬ ಸಂತೋಷದಾಯಕವಾಗಿದೆ. ಬಂಧುಗಳೇ, ನಮ್ಮ ಏಕಲವ್ಯ ನಗರ ತುಂಬ ಎಲ್ಲ ಒಂದು ಅಲೆಮಾರಿ ಸಮುದಾಯ, ಬಡವರು ವಾಸ ಮಾಡುವಂಥ ಒಂದು ಗ್ರಾಮ. ಈ ಗ್ರಾಮದಲ್ಲಿ ಒಂದು ವಯಸ್ಸಾದಂಥ ನಾಗರತ್ನಮ್ಮ ಮತ್ತು ನಾರಾಯಣಪ್ಪ ಅನ್ನುವಂಥ ಇಬ್ಬರು ವೃದ್ಧ ದಂಪತಿಗಳು ಇಲ್ಲಿ ವಾಸ ಮಾಡ್ತಾ ಇದ್ದಾರೆ. ಇವರ ಮಗ ಒಬ್ಬ ಇದ್ದರು, ಅವರು ಅಪಘಾತದಲ್ಲಿ ನಿಧನ ಹೊಂದಿದ್ದಾರೆ. ಪಾಪ ಇವ್ರಿಗೆ ತುಂಬ ಅದು ಒಂದು ನೋವು. ಯಾರೂ ಇಲ್ಲ, ನಮ್ಮ ಗ್ರಾಮದವರೇ ಸೇರಿ ಈ ಒಂದು ಮನೆಯನ್ನು ಇರಲಿ ಅಂಥೇಳಿ ಅವ್ರಿಗೆ ಒಂದು ಮಾಡಿಕೊಟ್ಟಿರುವಂಥದ್ದಿದೆ. ಈ ಮಕರ ಸಂಕ್ರಾಂತಿ ಹಬ್ಬ ಈಗ ನಡೀತಾ ಇದೆ. ಆಹಾರ ಪದಾರ್ಥಗಳು ತುಂಬ ಸಮಸ್ಯೆಲಿರುವಂಥ ಒಂದು ವೃದ್ಧ ದಂಪತಿಗಳು. ಇವ್ರಿಗೆ ಯಾರೂ ಇಲ್ಲ ಅನ್ನುವಂಥ ಮನೋಭಾವನೆ ಹೇಳಿದಾಗ ನಮಗೆ ಭಾಳ ನೋವಾಯಿತು. ಆಗ ನಾವು ನಾಗರತ್ನಮ್ಮವ್ರಿಗೆ ಹೇಳಿದೋ, ನಾವಿದ್ದೀವಿ ನಿಮ್ಮ ಜೊತೆ, ನಾವೇ ನಿಮ್ಮ ಮಕ್ಕಳು ಅನ್ನುವಂಥ ರೀತಿಯಲ್ಲಿ ಅವ್ರಿಗೆ ಒಂದು ಅಭಯವನ್ನು, ಧೈರ್ಯವನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಿ ಈ ಮಕರ ಸಂಕ್ರಾಂತಿ ಏನೀಗ ಆಗ್ತಾಯಿದೆಯೋ ಈ ದಿನ ಅವ್ರಿಗೆ ಆಹಾರದ ಪದಾರ್ಥಗಳು, ಅವ್ರಿಗೆ ಬೇಕಾಗುವಂಥ ಎಲ್ಲ ಆಹಾರ ಪದಾರ್ಥಗಳನ್ನು ಕೂಡ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ
ಇವರ ನೋವು ಮತ್ತು ಕಷ್ಟವನ್ನು ನೋಡಿ ಇವರಿಗೆ ಈ ಕಡೆ ಕೊಡುವಂಥ ಕೆಲಸವನ್ನು ಇವತ್ತು ಮಾಡ್ತಾ ಇದ್ದೇವೆ. ನಮ್ಮ ಗ್ರಾಮದ ಎಲ್ಲ ಹಿರಿಯವರು, ವೆಂಕಟೇಶ್ವರವರು ಮತ್ತು ಎಲ್ಲ ನಮ್ಮ ಜೋಗಿಯವರು ಪ್ರತಿಯೊಬ್ಬರು ಕೂಡ ಇದ್ದು ಈ ಒಂದು ನಾರಾಯಣಪ್ಪ ಮತ್ತು ನಮ್ಮ ನಾಗರತ್ನಮ್ಮ ಅನ್ನುವಂಥ ವೃದ್ಧ ದಂಪತಿಗಳಿಗೆ ಹಬ್ಬವನ್ನು ಮಾಡಲಿಕ್ಕೆ ಯಾವುದೇ ಕೊರತೆ ಇಲ್ಲದೇನೆ, ಯಾವುದೇ ರೀತಿಯ ನೋವಿಲ್ದೇನೆ, ಅವ್ರ ಬಾಧನೆ ಇಲ್ಲದೇನೆ ಅವರು ಹಬ್ಬವನ್ನು ಮಾಡಬೇಕು. ಏಕೆ ಅಂತಂತಂದರೆ ಯಾರು ಯಾವಾಗ ಅನಾಥರಾಯ್ತಾರೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಆ ಒಂದು ದಿಕ್ಕಿನಲ್ಲಿ ನಾರಾಯಣಪ್ಪ ಮತ್ತು ನಾಗರತ್ನಮ್ಮನವರು ಯಾವುದೇ ಅನಾಥ ಭಾವನೆಯನ್ನು ನೀವು ಇಟ್ಕೊಳ್ದೇನೆ, ಅಮ್ಮ ನಾವಿದ್ದೀವಿ ನಿಮ್ಮ ಜೊತೆ, ನಿಮಗೆ ಧೈರ್ಯ, ನಾವೇ ನಿಮ್ಮ ಮಕ್ಕಳು ಅನ್ನೋ ರೀತಿಯಲ್ಲಿ ನಮ್ಮ ಗ್ರಾಮ ಇಂಥ ಒಂದು ನೊಂದಂಥ ಕುಟುಂಬಗಳಿಗೆ ಆಶ್ರಯವನ್ನು ಕೊಡುವಂಥದ್ದು, ಅವ್ರಿಗೆ ಒಂದು ಧೈರ್ಯ ಹೇಳುವಂಥದ್ದು ಮಾಡ್ಕೊಂಡು ಬರ್ತಾ ಇದ್ದೀವಿ. ಅದರಂತೆ ನೀವು ಈ ಹಬ್ಬದ ದಿನ ಈ ಒಂದು ಆಹಾರ ಪದಾರ್ಥಗಳು ನಿಮಗೆ ಏನೇನು ಬೇಕೋ ಅದೆಲ್ಲನೂ ಕೂಡ ಇಲ್ಲಿ ನಾವು ತಂದಿದ್ದೇವೆ. ನೀವು ದಯಮಾಡಿ ಇದನ್ನು ಉಪಯೋಗಿಸ್ಕೊಂಡು ಹಬ್ಬವನ್ನು ಆಚರಣೆ ಮಾಡಬೇಕು. ಮತ್ತು ಯಾವುದೇ ರೀತಿಯ ನಿಮಗೆ ಸಮಸ್ಯೆಗಳಾದರೆ ನಮ್ಮ ಸತೀಶ್ರವರು ಈಗ ಮೆಂಬರ್ ಆಗವ್ರೆ, ಅವ್ರಿಗೆ ಹೇಳುವಂಥದ್ದಾಗಬೇಕು. ನೀವು ಯಾವುದೇ ರೀತಿ ಎದೆಗುಂದಬಾರ್ದು. ನಾವು ಬಡವರಾದ್ರೂ ಕೂಡ ಬಡವರ ನೋವುಗಳು, ಕಷ್ಟಗಳು, ದುಃಖ ದುಮ್ಮಾನಗಳಿಗೆ ಸ್ಪಂದಿಸುವಂಥ ಕೂಡ ನಮ್ಮ ಏಕಲವ್ಯ ನಗರದ ಜನರಲ್ಲಿದೆ. ಆ ದಿಕ್ಕಿನಲ್ಲಿ ನೀವು ಯಾವುದೇ ಒಂದು ಅನಾಥ ಪ್ರಜ್ಞೆಯನ್ನು, ಯಾರೂ ಇಲ್ಲ ಅನ್ನುವಂಥ ಭಾವನೆಯನ್ನು ನೀವು ಇಟ್ಕೋಬೇಡಿ. ನಿಮಗೆ ಶುಭವಾಗಲಿ. ಮಕರ ಸಂಕ್ರಾಂತಿ ಹಬ್ಬ ನಿಮಗೆ ಒಳ್ಳೆಯದಾಗಲಿ. ಈ ಒಂದು ಪದಾರ್ಥಗಳು ನಿಮಗೆ ಎಲ್ಲ ಪ್ರತಿಯೊಂದು ನೀವು ಮಾಡಿ, ಸಿಹಿಯನ್ನು ಮಾಡಿ 4 ಜನಕ್ಕೆ ನೀವೇನೇ ಒಂದು ಬಡಿಸುವಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಇಂಥ ನೊಂದಂಥವರು, ಹಸ್ತಂಥವರು, ಬೀದಿಯಲ್ಲಿ ಬಿದ್ದಂಥ ಜನಗಳಿಗೆ ಒಂದು ಆಶ್ರಯವಾಗಿ, ಅವರಿಗೆ ಒಂದು ಆಧಾರವಾಗಿ ನಿಂತ್ಕೊಂಡು ಯಾವುದೇ ಜಾತಿ, ಯಾವುದೇ ಧರ್ಮ, ಯಾವುದೇ ಭಾಷೆ ಇಲ್ಲದೇ ಅವರಿಗೆ ಆಶ್ರಯವನ್ನು ಕೊಡುವಂಥ ಕೆಲಸವನ್ನು ಹಲವಾರು ವರ್ಷಗಳಿಂದ ಮಾಡ್ಕೊಂಡು ಬರ್ತಾ ಇದೆ. ಆ ದಿಕ್ಕಿನಲ್ಲಿ ನಾಗರತ್ನಮ್ಮ ಮತ್ತು ನಾರಾಯಣಪ್ಪನವರ ಯಾವುದೇ ಕಷ್ಟಗಳು ಅದು ನಮ್ಮ ಕಷ್ಟ, ಯಾವುದೇ ನೋವುಗಳು ಅದು ನಮ್ಮ ನೋವು. ಅವ್ರು ಯಾವುದೇ ಕೊರತೆ ಇಲ್ಲದೇ ನಮ್ಮ ಗ್ರಾಮದಲ್ಲಿ ಇರಲಿ, ವ್ಯತ್ಯಾಸ ಏನೇ ಸಮಸ್ಯೆ ಇದ್ರೂ ಕೂಡ ನಮಗೆ ಹೇಳಿ ಅದನ್ನು ನಾವು ಮಾಡಿಕೊಡ್ತೀವಿ ಅನ್ನೋವಂಥ ವಿಚಾರನ ಹೇಳ್ತಾ, ಇವರಿಗೆ ಒಳ್ಳೆಯದಾಗಲಿ. ಇವರ ಒಂದು ಜೊತೆಯಲ್ಲಿ ನಾವೆಲ್ಲ ಇರೋಣ, ನಾವೆಲ್ಲ ಅವರ ಕಷ್ಟ ಸುಖಗಳಿಗೆ ಭಾಗಿಯಾಗೋಣ. ನಾಳೆ ಹಬ್ಬವನ್ನು ಮಾಡಿ ನೀವು ಈ ಒಂದು ಮಕರ ಸಂಕ್ರಾಂತಿ ನಿಮಗೆ ಒಳ್ಳೆಯದಾಗಲಿ. ನಾವು ನಿಮ್ಮ ಜೊತೆ ಇರ್ತೀವಿ, ನಾವು ಕೂಡ ನಿಮ್ಮ ಮನೆಗೆ ಹಬ್ಬಕ್ಕೆ ಬರ್ತೀವಿ ಅನ್ನೋವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಶುಭ